ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಯನಮಲಪಾಡಿ ಅಂಗನವಾಡಿ ಕೇಂದ್ರದಲ್ಲಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಆಚರಣೆ ಮಾಡಲಾಯಿತು. ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಬಟ್ಲಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ಶ್ರೀಮತಿ ಮಂಜುಳಾ ಶ್ರೀರಾಮ್ ಮತ್ತು ಸದಸ್ಯರು ಪಾಲ್ಗೊಂಡು ಮಹಾತ್ಮ ಗಾಂಧೀಜಿ ಭಾವಚಿತ್ರಕ್ಕೆ ಪೂಜೆ ಮಾಡುವ ಮುಖಾಂತರ ಆಚರಿಸಲಾಯಿತು. ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಗ್ರಾಮ ಪಂಚಾಯತಿ ಸದಸ್ಯರಾದ ವೈಎಸ್ ವೆಂಕಟರಮಣ ಮತ್ತು ಎಂಆರ್ ಮಂಜುನಾಥ್ ಮಾತನಾಡಿದರು. ಅಂಗನವಾಡಿ ಕಾರ್ಯಕರ್ತೆಯಾದ ಶ್ರೀಮತಿ ಗಾಯತ್ರಿ ಅವರು ಮಾತನಾಡಿ, ನಮ್ಮ ಅಂಗನವಾಡಿಯಲ್ಲಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಆಚರಣೆಯಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರಿಗೆ, ಮಕ್ಕಳಿಗೆ, ಪೋಷಕರಿಗೆ ಶುಭಾಶಯ ತಿಳಿಸಿದರು. ಅಂಗನವಾಡಿ ಕಾರ್ಯಕರ್ತೆ ಮಮತಾರವರು ಉಪಸ್ಥಿತರಿದ್ದರು. ಅಂಗನವಾಡಿ ಕೇಂದ್ರಗಳಿಗೆ ಸಿಹಿಯನ್ನು ಗ್ರಾಮ ಪಂಚಾಯಿತಿಯವರು ಹಂಚಿಕೆ ನೀಡಿದ್ದು, ಬಂದಿರುವ ಅತಿಥಿಗಳಿಗೆ ಲಡ್ಡುಗಳು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಜಿಟಿ ಕೃಷ್ಣಾರೆಡ್ಡಿ, ದಿಲ್ಶಾದ್, ರೆಡ್ಡಮ್ಮ, ವೈಎಸ್ ಶ್ರೀರಾಮ, ವೆಂಕಟೇಶ, ಅಂಗನವಾಡಿ ಸಹಾಯಕರಾದ ಜಯಮ್ಮ, ಮಲ್ಲಿಕಮ್ಮ, ಪೋಷಕರು, ಅಂಗನವಾಡಿ ಪುಟಾಣಿಗಳು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿ. ಸಮಸ್ತ ಭಾರತೀಯರಿಗೆ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಭಾರತೀಯ ಜನರಿಗೆ 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಶುಭಾಶಯಗಳನ್ನು ನೀಡುತ್ತಾ, ಇವತ್ತು ನಮ್ಮ ಯನಮಲಪಾಡಿ ಗ್ರಾಮದ ಅಂಗನವಾಡಿಯಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದು, ಅದಕ್ಕೆ ನಮ್ಮ ಅಧ್ಯಕ್ಷರಾದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಜುಳಾ ಶ್ರೀರಾಮನ್ ಮತ್ತು ನಮ್ಮ ಸದಸ್ಯರುಗಳಾದ ಕೃಷ್ಣಾರೆಡ್ಡಿ, ಮಂಜುನಾಥ್ ರೆಡ್ಡಿ ಮತ್ತು ನಾವು ಸೇರಿಕೊಂಡು ವಿಶೇಷ ಪೂಜೆಯನ್ನು ಇವತ್ತು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಮಾಡಲಾಗಿರುತ್ತದೆ. ಏನು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ನಾವು ಈ ಪೂಜೆ ಮತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಇಡೀ ಇವತ್ತು ನಾವು ಅನುಭವಿಸ್ತಕ್ಕಂಥ ಈ ಒಂದು ಸ್ವಾತಂತ್ರ್ಯದ ಫಲ ಏನಿದೆ, ಸುಮಾರು ವರ್ಷಗಳ ಹಿಂದೆ ನಮ್ಮ ಒಂದು ವೀರರು ಅವರ ಬಲಿದಾನದ ಪರವಾಗಿ ನಮಗೆ ಈ ಒಂದು ಸ್ವಾತಂತ್ರ್ಯವನ್ನು ನಮಗೆ ನೀಡಿರ್ತಾರೆ. ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಭಗತ್ ಸಿಂಗ್ ಅವರು ಕ್ರಾಂತಿಕಾರಿಗಳಾಗಿರ್ತಾರೆ. ಅವರು ಏನು ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಿದ ಮೇಲೆ ಅವರ ಮೇಲೆ ಒಂದು ಬ್ರಿಟಿಷರ ಒಂದು ನಿಗಾ ಇರ್ತದೆ. ಅವರು ಒಂದು ಅನೌನ್ಸ್ ಮಾಡ್ತಾರೆ, ಇವರನ್ನ ಹಿಡಿದುಕೊಟ್ಟವರಿಗೆ ಸುಮಾರು 10,000 ರೂಪಾಯಿಗಳನ್ನು ನಾವು ಬಹುಮಾನವಾಗಿ ಕೊಡ್ತೀವಿ ಅಂತ ನಮ್ಮ ಬ್ರಿಟಿಷ್ ಅಧಿಕಾರಿಗಳು ಒಂದು ಆರ್ಡರ್ ಮಾಡಿರ್ತಾರೆ. ಅದಕ್ಕೆ ನಮ್ಮ ಭಗತ್ ಸಿಂಗ್ ಅವರು ಒಂದು ವಿಲೇಜ್ ಅಲ್ಲಿ, ಒಂದು ಗ್ರಾಮದಲ್ಲಿ ಒಬ್ಬ ಮನೆಯಲ್ಲಿ ಅವರು ಇರ್ತಾರೆ. ಆ ಮನೆಯಲ್ಲಿ ಇರ್ತಕ್ಕಂಥ ಅಡ್ಕೊಂಡಿರ್ತಾರೆ. ಆ ಮನೆಯಲ್ಲಿ ಅವರು ಅಡ್ಕೊಂಡಿರೋ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಡಂಗೋರ್ ಹಾಕ್ತಾರೆ. ಈ ತರ ಭಗತ್ ಸಿಂಗ್ ಅವರನ್ನು ಹಿಡಿದುಕೊಟ್ಟವರಿಗೆ ಒಂದು 10,000 ರೂಪಾಯಿಗಳನ್ನು ಬ್ರಿಟಿಷ್ ಸರ್ಕಾರ ಘೋಷಣೆ ಮಾಡಿದೆ ಅಂತ ಡಂಗೋರ್ ಹಾಕ್ತಾರೆ. ಅದನ್ನ ಭಗತ್ ಸಿಂಗ್ ಅವರು ಮತ್ತು ಆ ಮನೆಯವರು ಕೇಳ್ಕೊಂಡಿರ್ತಾರೆ. ಆ ಮನೆಯಲ್ಲಿ ತುಂಬಾ ಬಡವರು ಇರ್ತಾರೆ. ಅವರು ಒಂದು ಊಟಕ್ಕೂ ಕೂಡ ಅವ್ರಿಗೆ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ಭಗತ್ ಸಿಂಗ್ ಅವರು ಹೇಳ್ತಾರೆ, ಆ ಮನೆಯಲ್ಲಿ ಒಬ್ಬ ಹೆಣ್ಣು ಇರ್ತಾರೆ. ಅವ್ರಿಗೂ ಕೂಡ ಪಾಪ ಮದುವೆ ಮಾಡೋಕ್ಕೂ ಕೂಡ ಅವ್ರಿಗೆ ಒಂದು ಪುರ್ಸತ್ ಇರೋದಿಲ್ಲ. ಆವಾಗ ನಮ್ಮ ಭಗತ್ ಸಿಂಗ್ ಅವರು ಹೇಳ್ತಾರೆ, ಈ ಒಂದು ಕೆಲಸ ಮಾಡಿ, ನೀವು ನಮ್ಮ ಮನೆಯಲ್ಲಿದ್ದಾರೆ ಅಂತ ನನ್ನನ್ನು ಇಟ್ಕೊಟ್ಬಿಡಿ, ನಿಮ್ಗೆ ಒಂದು 10,000 ಬರ್ತದೆ. ಅದರಿಂದ ನಿಮ್ಮ ಮಗಳಿಗೆ ಮದುವೆ ಮಾಡಿ ಒಂದು ಆರಾಮಾಗಿ ಜೀವನ ಮಾಡಿ ಅಂತ ಹೇಳ್ತಾರೆ ಅವರು. ಅದಕ್ಕೆ ಆ ಮನೆಯವರು ಹೇಳ್ತಾರೆ, ಈ 10,000ಗಳಲ್ಲ,
ನಾವು ಒಂದು ವರ್ಷ ಬೇಕಂದ್ರೂ ಊಟ ಇಲ್ದೇನೆ ನಾವು ಬರ್ತೀವಿ. ನಿಮ್ಮಂತ ಒಂದು ದೇಶ ಪ್ರೇಮಿ, ನಿಮ್ಮಂತ ಒಂದು ವೀರರನ್ನ ನಾವು ಹಿಡಿದುಕೊಟ್ರೆ ನಮ್ಮಂತ ದೇಶದ್ರೋಹಿಗಳು ಮತ್ತೆ ಯಾರು ಇರುವುದಿಲ್ಲ ಎಂದು ಅವ್ರು ಹೇಳ್ತಾರೆ. ಆ ಮಾತನ್ನ ಕೇಳಿದ ನಮ್ಮ ಭಗತ್ ಸಿಂಗ್ ಅವರು ತುಂಬಾ ಉತ್ಸಾಹದಿಂದ ಅವ್ರಿಗೆ ಅಳು ಕೂಡ ಬಂದ್ಬಿಡ್ತದೆ. ಇಂತಹ ಒಂದು ದೇಶ ಪ್ರೇಮಿಗಳು ನಮ್ಮ ದೇಶದಲ್ಲಿ ಇದ್ದಾರೆ ಅಂತಂದ್ರೆ ನಾವು ಹೆಮ್ಮೆಯಿಂದ ಸಾಯುವುದಕ್ಕೂ ಕೂಡ ನಾವು ಹಿಂದೆ ಜರಿಯುವುದಿಲ್ಲ ಅಂತ ಆ ಮನೆಯನ್ನು ಬಿಟ್ಟು ತಗೊಳ್ತಾರೆ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೂ, ಅಂಗನವಾಡಿ ಟೀಚರ್ಗಳಾಗಿರ್ತಕ್ಕಂಥ ಗಾಯತ್ರಿ ಅಮ್ಮ ಅವ್ರಿಗೂ ಮತ್ತು ಮಮತಾ ಅಮ್ಮ ಅವ್ರಿಗೂ ಧನ್ಯವಾದಗಳನ್ನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅಮ್ಮನಪಾಡಿ ಅಂಗನವಾಡಿ ಕೇಂದ್ರದಲ್ಲಿ 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಬಟ್ಲಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಂಜುಳಾ ಶ್ರೀರಾಮ್ರವರು ಹಾಗೂ ಎಲ್ಲ ಸದಸ್ಯರುಗಳನ್ನು ಹಾಜರಾಗಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಗೊಳಿಸಿಬಿಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಪುಟಾಣಿಗಳು ಸಹ ಅಷ್ಟೇ ಸ್ವಚ್ಛವಾಗಿ ರೆಡಿಯಾಗಿ ಬಂದು ಎಲ್ಲ ಜೈಘೋಷಗಳನ್ನು ಹೇಳಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ತಂದುಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಹಾಗೂ ಅಧ್ಯಕ್ಷರಿಗೂ ಹಾಗೂ ಸಹಾಯಕರಿಗೂ ಎಲ್ಲರಿಗೂ ಸಹ ನಾನು ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. जय बोलो भारत माता की जय बोलो महात्मा गांधी की जय बोलो विद्या गणपति की जय बोलो अम्बेडकर की।